ಹಾಯ್ ಹಲೋ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಹೇಗಿದೆ ಸ್ನೇಹಿತರೆ, ಕರ್ನಾಟಕದ ಅತ್ಯಂತ ದೊಡ್ಡ ಕೆರೆ ಯಾವುದು ಅಂತ ಹೇಳಿದೆ. ಆಯ್ಕೆ 1 ಶಾಂತಸಾಗರ, ಸೂಳೆಕೆರೆ, ಪೆನ್ನಾರ್, 1 ಅಥವಾ 2. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಕೆರೆ ಯಾವುದಪ್ಪ ಅಂತಂದರೆ ಸೂಳೆಕೆರೆ. ಆಯ್ಕೆ ಬಿ ಸರಿಯಾದಂಥ ಉತ್ತರ. ಕೂಡಲ ಸಂಗಮಕ್ಕೆ ಬಂದು ಸೇರುವ ನದಿ ಯಾವುದು? ಕೃಷ್ಣ ಭೀಮಾ, ಕೃಷ್ಣ ಮಲಪ್ರಭಾ, ಕೃಷ್ಣ ಘಟಪ್ರಭಾ, ಕೃಷ್ಣ ತುಂಗಭದ್ರಾ. ಕೂಡಲ ಸಂಗಮಕ್ಕೆ ಬಂದು ಸೇರುವ ನದಿ ಕೃಷ್ಣ ಮಲಪ್ರಭಾ. ಆಯ್ಕೆ ಬಿ ಸರಿಯಾದಂಥ ಉತ್ತರವಾಗಿದೆ. ಮಾರಿ ಕಣಿವೆ ಯೋಜನೆಯನ್ನು ರೂಪಿಸಿದವರು ಯಾರು? ನಾಲ್ವಡಿ ಕೃಷ್ಣರಾಜ್, ಚಿಕ್ಕದೇವರಾಜ್, ಕಂಠೀರವ, ರಾಜ ಒಡೆಯ. ಮಾರಿ ಕಣಿವೆ ಅಂತಕ್ಕಂಥ ಯೋಜನೆಯನ್ನು ರೂಪಿಸಿದವರು ಯಾರಪ್ಪ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಆಯ್ಕೆ ಎ ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 4, ಪೂರ್ವಾಭಿಮುಖವಾಗಿ ಹರಿಯುವ ನದಿ ಯಾವುದು? ಪೆನ್ನಾರ್, ನರ್ಮದಾ, ಪೆರಿಯಾರ್, ತಪತಿ. ಪೂರ್ವಾಭಿಮುಖವಾಗಿ ಹರಿಯುವ ನದಿ ಯಾವುದಪ್ಪ ಅಂತಂದರೆ ಇದರಲ್ಲಿ ಪೆನ್ನಾರ್ ನದಿ. ಆಯ್ಕೆ ಎ ಸರಿಯಾದಂಥ ಉತ್ತರವಾಗಿದೆ. ಕಾವೇರಿ ಈ ರಾಜ್ಯಗಳಲ್ಲಿ ಹರಿಯುತ್ತದೆ? ಕರ್ನಾಟಕ, ತಮಿಳುನಾಡು, ಕೇರಳ. ಕರ್ನಾಟಕ, ಕೇರಳ, ಪುದುಚೇರಿ. ಕೇರಳ, ತಮಿಳು, ಆಂಧ್ರ ಪ್ರದೇಶ್. ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 4, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ. ಭರಚುಕ್ಕಿ, ಗಗನಚುಕ್ಕಿ ಜಲಪಾತಗಳು ಯಾವ ನದಿಗೆ ಅಡ್ಡಲಾಗಿದೆ? ನೇತ್ರಾವತಿ, ಶರಾವತಿ, ಕಾವೇರಿ, ಘಟಪ್ರಭಾ. ಭರಚುಕ್ಕಿ, ಗಗನಚುಕ್ಕಿ ಜಲಪಾತಗಳು ಯಾವ ನದಿಗೆ ಅಡ್ಡಲಾಗಿದೆಯಪ್ಪ ಅಂತಂದರೆ ಕಾವೇರಿ ನದಿಗೆ. ಆಯ್ಕೆ ಸಿ ಸರಿಯಾದಂಥ ಉತ್ತರ. ಕೃಷ್ಣಾ ನದಿ ಆಲಿಮಟ್ಟಿ ಯೋಜನೆ ಆದರೆ ಆಲಮಟ್ಟಿ ಜಲವಿದ್ಯುತ್ ಯೋಜನೆ ಆದರೆ ಕಾಳಿ ನದಿ ಯಾವುದಾಗಿದೆ? ಸೂಪ, ಲಿಂಗನಮಕ್ಕಿ, ಮಾರಿಕಣಿವೆ, ಹೊಸಪೇಟೆ. ಆಯ್ಕೆ ಎ ಸರಿಯಾದಂಥ ಉತ್ತರ, ಸೂಪ. ಕರ್ನಾಟಕದಲ್ಲಿ ಹೆಚ್ಚು ಬೆಳವಣಿಗೆ ಕಂಡ ಜನಸಂಖ್ಯೆ ಜಿಲ್ಲೆ ಯಾವುದು? ಬೆಂಗಳೂರು ನಗರ, ಬಳ್ಳಾರಿ, ಯಾದಗಿರಿ, ಎಲ್ಲವೂ. ಕರ್ನಾಟಕದಲ್ಲಿ ಹೆಚ್ಚು ಬೆಳವಣಿಗೆ ಕಂಡ ಜನಸಂಖ್ಯೆ ಜಿಲ್ಲೆ ಯಾವುದಪ್ಪ ಅಂತಂದರೆ ಬೆಂಗಳೂರು ನಗರ. ಆಯ್ಕೆ ಎ ಸರಿಯಾದಂಥ ಉತ್ತರ. ಕಡಿಮೆ ಜನಸಾಂದ್ರತೆ ಹೊಂದಿದ ಜಿಲ್ಲೆ ಯಾವುದು? ಕೊಡಗು, ಉಡುಪಿ, ದಕ್ಷಿಣ ಕನ್ನಡ, ಬೆಂಗಳೂರು ನಗರ. ಕಡಿಮೆ ಜನಸಾಂದ್ರತೆ ಹೊಂದಿದ ಜಿಲ್ಲೆ ಯಾವುದಪ್ಪ ಅಂತಂದರೆ ಕೊಡಗು. ಆಯ್ಕೆ ಎ ಸರಿಯಾದಂಥ ಉತ್ತರ. ವರ್ಗಾವಣೆ ಬೇಸಾಯವನ್ನು ಕರ್ನಾಟಕದಲ್ಲಿ ಏನೆಂದು ಕರೆಯುವರು? ಕುಮರಿ, ಜುಮೇದಿ, ಪೂನಂ, ಪೋಡು. ವರ್ಗಾವಣೆ ಬೇಸಾಯವನ್ನು ಕರ್ನಾಟಕದಲ್ಲಿ ಏನೆಂದು ಕರೆಯುವರಪ್ಪ ಅಂತಂದರೆ ಕುಮರಿ. ಆಯ್ಕೆ ಎ ಸರಿಯಾದಂಥ ಉತ್ತರ. ಹಳೆ ಶಿಲಾಯುಗದ ಸ್ಥಳಗಳು ಯಾವುವು? ಮಿರ್ಜಾಪುರ, ಅನಗವಾಡಿ, ಸಂಗನಕಲ್ಲು, 1 ಮತ್ತು 2. ಹಳೆ ಶಿಲಾಯುಗದ ಸ್ಥಳಗಳು ಮಿರ್ಜಾಪುರ. ಆಯ್ಕೆ ಎ ಸರಿಯಾದಂಥ ಉತ್ತರ. ಕಬ್ಬಿಣದ ಅದಿರುಗಳು ಯಾವುವು? ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಸ್ಯಾಡ್ರೈಟ್, ಎಲ್ಲವೂ. ಆಯ್ಕೆ 4 ಸರಿಯಾದಂಥ ಉತ್ತರ.
ಹೆಮಟೈಟ್, ಮ್ಯಾಗ್ನಟೈಟ್, ಲಿಮೋನೈಟ್, ಸಿಡರೈಟ್. ಬೆಲೆ ಬಾಳುವ ಹಳದಿ ಲೋಹ ಯಾವುದು? ಚಿನ್ನ, ತಾಮ್ರ, ವಜ್ರ, ಬಾಕ್ಸೈಟ್. ಬೆಲೆ ಬಾಳುವ ಹಳದಿ ಲೋಹ ಯಾವುದಪ್ಪ ಅಂತಂದರೆ ಚಿನ್ನ. ಭಾರತ ಸಂವಿಧಾನದ ಕೆಳಗಿನ ಯಾವ ಲೇಖನಗಳು ಭಾರತದಲ್ಲಿ ಪೌರತ್ವವನ್ನು ವ್ಯವಹರಿಸುತ್ತದೆ? ಲೇಖನ 333ರಿಂದ 337, ಲೇಖನ 17ರಿಂದ 20, 5ರಿಂದ 11, 1ರಿಂದ 4. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 3 ಸರಿಯಾದಂಥ ಉತ್ತರ 5ರಿಂದ 11. ನೋಡಿದ್ರಲ್ಲ ಸ್ಪರ್ಧಾ ಮಿತ್ರರೇ, ಇದಾಗಿತ್ತು ಇವತ್ತಿನ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ಒಂದು ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.